राजाधिराज सद्गुरुनाथ महाराज की जय। श्री गुरुदेव। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुसाक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜೈ ಜೈ ರಘುವೀರ ಸಮರ್ಥ ಪಾರ್ವತಿ ಪರಮೇಶ್ವರ ರಮಾದೇವ। ಜ್ಞಾನೇಶ್ವರ ಜ್ಞಾನೇಶ್ವರ ಓಂ ನಮೋ ಶ್ರೀ ಜ್ಞಾನೇಶ್ವರ। ज्ञानदेव राजाधिराज सद्गुरुनाथ महाराज की जय। श्री देशभर भावे विण भक्ति भक्ति विना मुक्ति। भावे विण भक्ति भक्ति विना मुक्ति। भावे विना 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 भक्ति
शक्ती बोलू नये, बळे विण शक्ती बोलू नये, बोलू नये, बोलू नये. भावे विण भक्ती, भावे विण कैसे नि दैवत प्रसन्न त्वरिता, कैसे नि दैवत प्रसन्न त्वरिता. उगाराये निवांत सेन शिवाया, उगाराये निवांत सेन शिवाया. भावे विण सायाचे करीसी प्रपंच दिनादिशी. कवण्या गुणे हरिसी ना भजिसी कवण्या गुणे. भावे विण भक्ती, ज्ञानदेव म्हणे हरि जप करणे, ज्ञानदेव म्हणे हरि जप करणे. तुटेल धरणे प्रपंचाती, तुटेल धरणे प्रपंचाती. भावे ताळा. बळे विण शक्ती बोलू नये, बळे विण शक्ती भावे विण भक्ती. भावे विना भक्ती, भक्ती विना मुक्ती, बळे विना शक्ती बोलू नये. कैसे नि दैवत प्रसन्न त्वरित, उगार आहे निवांत सेन शिवाया. सायासे करीसी प्रपंच दिननिसी, हरिसी न भजिसी कवण्या गुणे. ठोब्बार कुमाये, ठोब्बार कुमाये, ठोब्बार कुमाये. बोला कुंडली श्री ज्ञानदेव राजा देवा सद्गुरुनाथ. ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತ್ವವಾಗಿರುವಂತಹ, ಸರ್ವಸ್ವವಾಗಿರುವಂತಹ, ಉದ್ಧಾರಕರ್ತೃವಾಗಿರುವಂತಹ
ದೇವರ ದೇವ ಮಹಾದೇವರು ಆಗಿರುವಂಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮಾವುಲಿಯವರ ಆಗಮನ ಇವತ್ತಿನ ದಿವಸ ಪೂಜೆಯೊಂದಿಗೆ ಆಗ್ಯದ. ಅಂಥ ಜ್ಞಾನೇಶ್ವರ ಮಾವುಲಿಯವರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಪ್ತಾಹದ 2ನೇ ದಿನ ಜಾಗರಣೆಯ ದಿನ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರುಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಮಾವುಲಿಯವರದೇ ಈ ಮಾತು, ಭಗವಂತನನ್ನು ಒಲಿಸ್ಕೋಬೇಕಾಗಿತ್ತು ಅಂದ್ರೆ ಯಾವ ಭಕ್ತಿ ಮಾಡೋದ್ರಿಂದ ಮಾತ್ರ ಆ ಭಗವಂತನ ಒಲಿಮೆ ನಮ್ಮ ಮೇಲೆ ಆಗ್ತದೆ ಅನ್ನುವಂತಹ ವಿಶೇಷ ವಿಚಾರವನ್ನು ಸಮರ್ಥರು ಹೇಳ್ತಾರೆ. ಜ್ಞಾನೇಶ್ವರ ಮಾವುಲಿ ಅವರು ಹೇಳ್ತಾರೆ, ಯಾಕಂದ್ರೆ ಭಕ್ತಿ ಎಲ್ಲರೂ ಮಾಡ್ತಿರ್ತೇವೆ, ಖರೆ ನಾವು ಮಾಡುವಂಥ ಭಕ್ತಿ ಭಗವಂತಗೆ ಸೇರಬೇಕು ಅನ್ನುವಂಥದ್ದು ಬಹಳ ಮುಖ್ಯದ. ಅವಾಗ ಯಾವಾಗ ನಾವು ಮಾಡುವಂಥ ಭಕ್ತಿ ಸೇರ್ತದಲ್ಲ, ಅವಾಗ ಮಾತ್ರ ಅವನ ಕೃಪಾ ನಮ್ಮ ಮೇಲೆ ಆಗ್ಲಿಕ್ಕೆ ಸಾಧ್ಯದ. ಅಂಥ ಭಕ್ತಿ ಹೆಂಗಿರಬೇಕು ಅನ್ನುವಂಥದ್ದು ಹೇಳುವ ಹೊತ್ನ್ಯಾಗ ಅವ್ರಂತಾರ, ಭಾವೇ ವಿಣ ಭಕ್ತಿ, ಭಕ್ತಿ ವಿಣ ಮುಕ್ತಿ, ಬಳೆ ವಿಣ ಶಕ್ತಿ ಬೋಲೂನ. ಈ ಮಾತುಗಳನ್ನು ನೀವು ಆಡಲಿಕ್ಕೆ ಹೋಗ್ಬೇಡ್ರಿ ಅಂತಾರು. ನೀವು ಭಕ್ತಿ ಮಾಡ್ಲಿಕ್ಕೆ ಹತ್ತಿರಲ್ಲ, ನೀವು ಮಾಡುವಂಥ ಭಕ್ತಿಯೊಳಗೆ ಭಾವ ಇರಲಿಲ್ಲ ಅಂದ್ರೆ ನೀವು ಮಾಡುವಂಥ ಪ್ರೇಮಕ್ಕೆ ಬೆಲೆನೇ ಇಲ್ಲ. ಭಕ್ತ ಹೆಂಗಿರಬೇಕು ಅಂದ್ರೆ ಭಾವಪೂರ್ಣ ಆಗಿರ್ಬೇಕವ. ಭಾವ ಅಂದ್ರೆ ಏನು? ತನ್ನ ಸದ್ಗುರುನಾಥ ಸರ್ವರಲ್ಲಿಯೂ ಇದ್ದಾನ ಅನ್ನುವಂಥದ್ದು ಒಂದು ವಿಶೇಷ ಭಾವನೆ ಅವನಂತಲ್ಲಿರಬೇಕು. ಅಣುರೇಣು ತೃಣಕಾಷ್ಟಗಳಲ್ಲಿಯೂ ನನ್ನ ಗುರುನಾಥನ ಸ್ವರೂಪ ತುಂಬ್ಯದ. ಎಲ್ಲ ಸ್ತ್ರೀ ಪುರುಷ ಪ್ರಾಣಿ ಪಶು ಪಕ್ಷಿ ಸರ್ವದರಲ್ಲಿಯೂ ನನ್ನ ಭಗವಂತ ನನ್ನ ಸದ್ಗುರುನಾಥನ ಸ್ವರೂಪ ತುಂಬ್ಯದ ಅಂದಾಗ ನಾನು ನನ್ನ ಗುರುನಾಥನನ್ನು ಪ್ರೇಮ ಎಲ್ಲಿ ಮಾಡಿದರೂ ಸಹಿತ ಅದು ನನ್ನ ಗುರುವಿಗೆ ಹೋಗಿ ಮುಟ್ತದೆ ಅನ್ನುವಂಥ ಒಂದು ವಿಶೇಷ ಪ್ರಜ್ಞೆ ಜಾಗೃತ ಮಾಡಿಕೊಂಡು ಪ್ರತಿಯೊಂದು ಜೀವರಾಶಿಯ ಮೇಲೆ ನಮ್ಮ ಅಂತಃಕರಣ ಹರಿಲಿಕ್ಕತ್ತು ಭಗವಂತ ಇದ್ದಾನೆ ಅನ್ನುವಂಥದ್ದು, ನನ್ನ ಗುರುನಾಥ ಇದ್ದಾನ ಅಂಥೇಳಿ ಏನಪ್ಪ ಅಂದ್ರೆ ಭಾವ ತುಂಬಿ ನಾವು ಅವ್ರನ್ನ ಪ್ರೇಮ ಮಾಡ್ಲಿಕ್ಕತ್ತೀವಿ ಅಂದ್ರೆ ಈ ಭಕ್ತಿ ಭಗವಂತಕ್ಕೆ ಸೇರ್ತದೆ ಅನ್ನೋ ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ. ಏಕನಾಥ ಮಹಾರಾಜರ ಕಾಲದೊಳಗೆ ಏಕನಾಥ ಮಹಾರಾಜರ ಶಿಷ್ಯ ಒಬ್ಬ ದಂಡವತ ಸ್ವಾಮಿ ಅಂತಿದ್ದ. ಅವನ ಹೆಸರೇನು? ದಂಡವತ ಸ್ವಾಮಿ. ದಂಡವತ ಸ್ವಾಮಿ ಅಂತ ಯಾಕೆ ಹೆಸರು ಬಿದ್ದಿತ್ತು ಅಂದ್ರೆ, ಒಮ್ಮೆ ಅಕಸ್ಮಾತ್ ಏಕನಾಥ ಮಹಾರಾಜರು ಏನಂದ್ರು, ನೋಡಪ್ಪ ಸ್ವಾಮಿ ಅಂದ್ರೆ ಸ್ವಾಮಿಗಳ ಪೈಕಿ ಇದ್ದವ, ನೋಡಪ್ಪ ಸ್ವಾಮಿ ಭಗವಂತ ಎಲ್ಲರಲ್ಲಿ ತುಂಬ್ಯಾನ ಅಂದಾಗ ನೀನು ಎಲ್ಲರಿಗೂ ದಂಡವತ್ ನಮಸ್ಕಾರ ಹಾಕುತ್ತ ಬಾ ನೀನು ಅಂತ. ಯಾಕಂದ್ರೆ ಎಲ್ಲರೂ ಇದ್ದಾರೆ, ಒಬ್ಬರಿಗೆ ಹಾಕೋದು ಒಬ್ಬರು ಬಿಡೋದು ಮಾಡಬೇಡ ಅಂತೇಳಿ ಇಷ್ಟು ಹೇಳಿದ ಕೂಡಲೇ ಗುರು ಆಜ್ಞೆ ಅಂಥೇಳಿ ಅವ ಏನು ಮಾಡಿಬಿಟ್ಟ ಅಂದ್ರೆ, ಏನು ಕಾಣಿಸ್ತದಕ್ಕೆ ದಂಡವತ್ ಹಾಕಿಬಿಡೋದು. ಯಾರೇ ಇರುವ ಲೆಕ್ಕ ಅವರು ಎಲ್ಲರಿಗೂ ದಂಡವತ್ತ, ಸಣ್ಣವ್ರಿರಲಿ ದೊಡ್ಡವ್ರಿರಲಿ ಮೂಢರಿರಲಿ ಹುಚ್ಚರಿರಲಿ ಏನೇ ಇರಲಿ ಪ್ರಾಣಿ ಇರಲಿ ಪಕ್ಷಿ ಇರಲಿ ಎಲ್ಲಕ್ಕೂ ದಂಡವತ್ ಹಾಕಿಬಿಡವ. ಆ ಪೈಠಣದೊಳಗೆ ಕೆಲವು ಮಂದಿಗೆ ಅನ್ನಿಸ್ತೀವಿ ದಂಡವತ್ ಸ್ವಾಮಿ ತಲೆನೇ ಒಂದು ಸ್ವಲ್ಪ ಅವ್ರಿಗಾದಂಗಾಗ್ಯದ. ಯಾರು ಭಕ್ತಿ ಒಳಗೆ ಹುಚ್ಚು ಹಿಡಿದು ಭಕ್ತಿ ಮಾಡ್ತಿರ್ತಾರಲ್ಲ ಅವ್ರು ಜಗತ್ತಿನ ಜನರ ದೃಷ್ಟಿಯೊಳಗೆ ಹುಚ್ಚರಿಗತ್ತೆ ಅನ್ನಿಸ್ತಾರೆ. ಟೊಬ್ಬಾರ ಕುಮಾಯೇ ಜೈ ಜೈ ಟೊಬ್ಬಾರ ಕುಮಾಯೇ. ಹಂಗ ಅಷ್ಟು ಮನಸ್ಸಿನ ಮೇಲೆ ತಗೊಂಡು ಭಕ್ತಿ ಮಾಡಿದವರು ನಮ್ಮ ಕಣ್ಣಿಗೆ ಅಂದರೆ ನಾವು ನೋಡಿದಂಥ ನಮ್ಮ ಸದ್ಗುರುನಾಥರು. ಇವರು ಮಾಡಿದಂಥ ಭಕ್ತಿ ನೋಡಿದರೆ ಜಗತ್ತಿನ ದೃಷ್ಟಿಯೊಳಗೆ ಇವ್ರಿಗೆ ಏನು ತಲೆಗಿಲಿ ಕೆಟ್ಟದನು ಅಂತಿದ್ರು ಅವರು. ಯಾಕಂದ್ರೆ 700 ಕುಲಕರ್ಣಿಕಿ ಚಂದಗೆ ಸಂಸಾರ ಮಾಡ್ಕೊಂಡು ಇರೋದು ಬಿಟ್ಟು ಅಗದಿ ಸುಂದರವಾದ ಹೆಂಡತಿ ಏನು ಕಡಿಮೆ ಅದ ಅಂಥೇಳಿ ಇವರು ಪ್ರಪಂಚ ತ್ಯಾಗ ಮಾಡಿ ಹೋಗ್ಲಿಕ್ಕತ್ತಾರ. ಆ ಹೆಂಡ್ರು ಮಕ್ಕಳ ಗತಿ ಏನು ಅಂದ್ರೆ
ಭಗವಂತನ ಸದ್ಗುರುನಾಥನನ್ನ ಅನನ್ಯವಾಗಿ ಪ್ರೇಮ ಮಾಡಿದ್ರು ಅಂದ್ರೆ ಅನ್ಯ ಯಾವುದು ಅರ್ಥಲೇ ಬರುವುದಿಲ್ಲ. ಅನನ್ಯ ಮಂಜೆ ಅನ್ಯ ನಾಹಿ ಅಂತಾರ ಸಮರ್ಥರಂತಾರ. ಅನನ್ಯ ಅಂದ್ರೆ ಏನು? ಅನ್ಯ ಇಲ್ಲ, ಮತ್ತೊಂದೇನು ಇಲ್ಲ. ಹೆಂಡ್ರಿಲ್ಲ, ಮಕ್ಕಳಿಲ್ಲ, ದುಡ್ಡಿಲ್ಲ, ಆಸ್ತಿ ಇಲ್ಲ, ಸಂಪತ್ತಿಲ್ಲ, ಏನೇನೂ ಇಲ್ಲ. ಕೇವಲ ಅವ್ರ ದೃಷ್ಟಿಯೊಳಗೆ ಸದ್ಗುರುನಾಥ್ ಇರ್ತಾರ. ಅಂಥ ಅವನು ಒಂದು ಪ್ರೇಮ ಮಾಡೋದ್ರಾಗ ಒಂದು ನಮೂನಿ ಉನ್ಮಾನ ಆಗಿದೆ. ಸಮರ್ಥ ರಾಮದಾಸ್ ಮಹಾರಾಜರು 12 ವರ್ಷ ತಪಶ್ಚರ್ಯ ಮಾಡಿ 12 ವರ್ಷ ದೇಶ ಸಂಚಾರ ಮಾಡೋ ಹೊತ್ನ್ಯಾಗ ಪೈಠಣದಾಗ ಹೋಗಿ ಕೀರ್ತನ ಮಾಡ್ತಿರ್ತಾರೆ ಅವರು. ಕೀರ್ತನ ಮಾಡೋ ಹೊತ್ನ್ಯಾಗ ಜಾಂಬದಿಂದ ಒಬ್ಬರು ಮನುಷ್ಯ ಬಂದು ಇವ್ರು ನಮ್ಮ ಸಮರ್ಥ ರಾಮದಾಸ್ ಮಹಾರಾಜರು ನಾರಾಯಣೇ ಅಂಥೇಳಿ ಅವ್ರಿಗೆ ಭೇಟಿಯಾಗಿ ಅಂತಾನ, ಏನ್ರಿ ನೀವು 12 ವರ್ಷ ಆತು ಮನೆ ಬಿಟ್ಟು ಹೋಗಿರಿ, ನಿಮ್ಮ ತಾಯಿ ರಾಣೋಬಾಯಿ ನಾರಾಯಣ ನಿನ್ನ ಸಂಬಂಧ ನಾರಾಯಣ 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 ಅಂತ ಹಂಬಲಿಸಿ ಗೊತ್ತ, ನಿನ್ನ ಹಾದಿ ಕಾಯ್ದು ಪರಿಸ್ಥಿತಿ ಹಂಗಾಗಿದೆ ಅಂದ್ರೆ ಕಣ್ಣೇ ಹೋಗಿಬಿಟ್ಟಾವ ಅಂತ. ನಿನ್ನ ಹಾದಿ ಕಾಯ್ದು ಕಣ್ಣು ಹೋಗಿಬಿಟ್ಟ ಅಂದ ಕೂಡಲೇ ಅದಕ್ಕೆ ಏನು ಯಾಕಿರೋ ಲೆಕ್ಕ, ನೀ ಮನೆ ಬಿಟ್ಟು ಹೋಗಿಲ್ಲ, ತಿರುಗಿ ಮನೆಗೆ ಹೋಗಬಾರ್ದು ಅಂತ ಏನಿಲ್ಲ. ಯಾಕಂದ್ರೆ ಸನ್ಯಾಸಿಗಳಲ್ಲ ಅವರು. ರಾಮದಾಸ್ ಮಹಾರಾಜರು ಸನ್ಯಾಸಿಗಳಲ್ಲ ಅವರು, ರಾಮನ ಭಕ್ತ ಬ್ರಹ್ಮಚಾರಿ ಭಕ್ತರವರು, ಬ್ರಹ್ಮಚಾರಿಗಳು ಅಷ್ಟೇ. ಅವ್ರಿಗೆ ಯಾವ ಹಂಗೆ ಸನ್ಯಾಸಿ ಬಂಧನಿಲ್ಲ. ಅವ್ರು ಹಂಗೆ ಡ್ರೆಸ್ ಹಾಕಿದ್ರು. ಅದು ಯಾಕೆ ಹಾಕಿದ್ದಂದ್ರೆ ರಾಮದೇವ್ರ ಅಂಥ ಹುರುಬುಜಿ ವಸ್ತ್ರ ಕೊಟ್ಟಿದ್ದಂತೇಳಿ ಹಾಕಿದ್ರು. ಇರಲಿ, ಅವ್ರಂತಾರೆ ಹಂಗಾರೆ ಹೋಗಿ ತಾಯಿಗೊಂದು ಭೇಟಿ ಆಗಿ ಬರೋಣ ಅಂತೇಳಿ ಜಾಂಬಕ್ಕೆ ಬರ್ತಾರೆ. ಜಾಂಬಕ್ಕೆ ಬಂದ ಅವ್ರ ಮನೆ ಮುಂದೆ ಜೈ ಜೈ ರಘುವೀರ ಸಮರ್ಥ ಅಂತ. ತಾಯಿ ಕಳ್ಳಿ ಹೆಂಗಿರ್ತ ಅಂದ್ರೆ ಮೊದಲಂತಾಳ ಗಂಗಾಧರ ಮನೆಯವ್ರಿಗೆ, ನೋಡಿ ಯಾರೋ ಬಂದಾರ ಗೋಸಾವಿಗಳು, ಅವ್ರಿಗೆ ಏನರ ಭಿಕ್ಷಾ ಹಾಕು ಅಂತಾಳ. ಆ ಕ್ಷಣದಾಗ ಯಾಕೆ ಅನ್ನಿಸ್ತಾ ಇವು ನಮ್ಮ ನಾರೋಬ ಅಂತೇಳಿ. ಎಷ್ಟು 12 ವರ್ಷ ಮೇಲೆ ಹೆಚ್ಚೇ ಆಗಿತ್ತಂದ್ರಲ್ಲ ಇನ್ನು. ಅಂಥದ್ರಾಗ ಆ ಧನಿ ತಾಯಿ ಕಂಡ್ರೆ ಯಾಕೋ ನಾರೋಬ ಅನ್ನಿ ಅಂತ. ಹೌದವ್ವ ಅಂತೇಳಿ ಒಳಗೆ ಬಂದು ಸಾಷ್ಟಾಗಿ ನಮಸ್ಕಾರ ಹಾಕ್ತಾರೆ. ಮೈ ಅಲ್ಲದು ಎಲ್ಲ ಮುಟ್ಟಿ ನೋಡ್ತಾಳೆ, ಕಣ್ಣಿರುವುದಿಲ್ಲ. ಮೈ ಮುಟ್ಟಿ ನೋಡಿ ಇಷ್ಟು ಆನಂದ ಪಡ್ಕೋತಾಳ, ಕಣ್ಣಾಗ ದಳ ನೀರು ಬರ್ತಾವ. ಏನೋ ನಾರವ್ವ ಮನೆ ಬಿಟ್ಟು ಕೇಳಾರ್ದ ಹೋದಿ, ನಿನ್ನ ನೋಡ್ಬೇಕಂದ್ರೆ ಈಗ ನನಗೆ ಕಣ್ಣಿರಲ್ಲ, ಏನು ಮಾಡಲಿ ಅಂತ. ಕಣ್ಣಿರ್ಲಿಕ್ಕಂದ್ರೆ ಏನು ದೊಡ್ಡಗಾತ ಅದಂತಾರವರು. ರಾಮದಾಸ್ ಮಹಾರಾಜರು ಮಾತಾಡೋ ಮಾತು ಇಷ್ಟೊಂದು ವಿಚಿತ್ರ. ಏನು ದೊಡ್ಡಗಾದ ಅಂತ ಕಣ್ಣಿರ್ಲಿಕ್ಕಂದ್ರೆ ಏನಾಯ್ತು, ಕಣ್ಣು ತರಿಸಲ್ಲ ಅಂತೇಳಿ ಜೈ ಜೈ ರಘುವೀರ ಸಮರ್ಥ ಅಂತೇಳಿ ತಾಯಿ ಕಣ್ಣು ಮೇಲೆ ಹಿಂಗೆ ಕೈ ಆಡಿಸಿಬಿಡ್ತಾರೆ. ಕಣ್ಣು ಬಂದುಬಿಡ್ತಾರೆ. ಕಣ್ಣು ತುಂಬ ಏನದ ನಾರಾಯಣನ್ನು ನೋಡ್ತಾರೆ. ಆ ಸ್ವರ ತೆಗಿತೆ ನೋಡೋದು, ಆ ಒಂದು ಗಾಯನು ಸ್ವರ ತೆಗಿತೆ ನೋಡೋದು. ಕಣ್ತುಂಬ ನಾರಾವನ್ನು ನೋಡ್ತಾರ. ನೋಡಿದ ಮೇಲೆ ಆ ತಾಯಿ ವಿಚಾರ ಏನು ಮಾಡ್ತಾರೆ ಗೊತ್ತನ, ಅಲ್ಲೋ 12 ವರ್ಷ ಮನೆ ಬಿಟ್ಟು ಹೋಗಿ ಈ ಮಾಟಾರೇ ಕಲ್ಕೊಂಡು ಬಂದು ಏನಂತಾವ, ಕಣ್ಣು ತರಿಸೋದು ಇಂಥ ಒಂದು ಚಮತ್ಕಾರ ಕಲ್ಕೊಂಡು ಬಂದೆವು, ಏನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡೆವು, ಏನು ಯಾವುದರೇ ಭೂತಗೀತ ವಶ ಮಾಡ್ಕೊಂಡು ಏನು. ಆವಾಗ ಅದೇ ಕ್ಷಣದೊಳಗೆ ಕನಿಷ್ಠ ಅಂದರೆ 8, 9, 10 ನುಡಿದು ಒಂದು ಅಭಂಗನೆ ಮಾಡಿಬಿಡ್ತಾರೆ. ಹೌದವ, ನಾನು ಅಯೋಧ್ಯದೊಳಗಿನ ಒಂದು ಬ್ರಹ್ಮ ರಾಕ್ಷಸ ನನಗೆ ಬಡ್ಕೊಂಡದು, ಅದನ್ನು ವಶ ಮಾಡಿಕೊಂಡನು ಅಂಥೇಳಿ ಪದ ಅಂತಾರೆ. ಅಂದ್ರೆ ಭಕ್ತಿ ಒಳಗೆ ಉನ್ಮಾದದೊಳಗೆ ಹೋಗಿಬಿಟ್ರು ಅಂದ್ರೆ ಕಲ್ಪನಾ ಮಾಡ್ಕೋರಿ ನೀವು. ಚಲೋ ನೌಕರಿ ಇದ್ದಂಥದ್ದು ತಹಸೀಲ್ದಾರ್ ಶಿರಸ್ತೇದಾರ ನೌಕರಿ ಇದ್ದಂಥ ರಾಮರಾವ್ ಮಹಾರಾಜರು ಕೈಯನ್ನು ಪೆನ್ ಬಿಡ್ತಾರಂದ್ರೆ ಜಗತ್ತಲ್ಲಿಕ್ಕಿಲ್ಲ. ಏನಪ್ಪ ಇವ್ರು ತಲೆಗಿಲಿ ಕಟ್ಟೋದನಂತಾರೆ. 4000 ಎಕರೆ ಜಮೀನವನ್ನು ಭಾವಸಾಹೇಬ್ ಮಹಾರಾಜರು ಭಕ್ತಿ ಮಾರ್ಗಕ್ಕೆ ಅದನ್ನೆಲ್ಲ ತೂರ್ಯಾಡಿಬಿಟ್ರು. ಕುದುರೆ ಮೇಲೆ ಕಟ್ಟು ಇದು ಮಾಡಿಕೊಂಡು ಹಿಟ್ಟ ಕಿತ್ಕೊಂಡು ಹೋಗಿ ಊರಿಗೆ ಹೋಗಿ ಪ್ರಚಾರ ಮಾಡಿದ್ರು. ಇವೆಲ್ಲ ಭಕ್ತಿ ಉನ್ಮಾದ ಹೆಂಗಿರ್ತದೆ ಅಂದ್ರೆ ಜಗತ್ತಿನ ದೃಷ್ಟಿಯೊಳಗೆ ಅವ್ರು ಹುಚ್ಚರಿಗತಿ ಅನ್ನಿಸ್ತಿರ್ತಾರೆ. ಹಂಗೆ ಮಾವುಲಿ ಅವರು ಇದು ಏಕನಾಥ್ ಮಹಾರಾಜರು ದಂಡವತ್ ಸ್ವಾಮಿಗೆ ಅಂದುಕೊಳ್ಳೆ ದಂಡವತ್ ಸ್ವಾಮಿ ಎಲ್ಲರಿಗೂ ದಂಡವತ್ ನಮಸ್ಕಾರ ಹಾಕ್ಲಿಕ್ಕತ್ತ. ಒಂದು ದಿವಸ ಅಕಸ್ಮಾತ್ ಒಂದು ಕತ್ತಿ ಸತ್ತು ಬಿದ್ದಿತ್ತಲ್ಲಿ. ಕತ್ತಿ ಸತ್ತು ಬಿದ್ದಿತ್ತು. ಕತ್ತಿಗೂ ದಂಡವತ್ ನಮಸ್ಕಾರ ಹಾಕಿಬಿಟ್ಟ. ಹಾಕಿದ ಕೂಡಲೇ ಆ ಲೇಂಚಿರ ಬಂದು ಹುಡುಗರಿದ್ರು. ಏನೋ ದಂಡವತ್ ಸ್ವಾಮಿ ಇಷ್ಟು ತಿಳಿದಿಲ್ಲ ಅಂದರೆ ಸತ್ತ ಕತ್ತಿ ನಮಸ್ಕಾರ ಮಾಡ್ತಿಲ್ಲ, ನಿನಗೆ ಇಷ್ಟರೇ ತಲೆ ಬೇಕೋ ಬೇಡೋ ಅಂತ. ಸತ್ರ ಏನಾಯ್ತು, ಸತ್ರ ಏನು ಅದ್ರಾಗ ಏನದ, ಅದ್ರಾಗೇನು ದೇವರಿದ್ದಾನ, ನಿನ್ನ ದೇವ್ರಂತ ಯಾಕಿಲ್ಲನಂತ ಅಂದ್ಬಿಟ್ಟವ ದಂಡ. ಸತ್ತ ಕತ್ತಿಯೊಳಗೆ ದೇವ್ರಿಲ್ಲ ನಿನಗೆ ಯಾರು ಹೇಳ್ಯಾರಂದು. ಮತ್ತು ದೇವ್ರು ಇದ್ದಾನ ಅಂದ್ರೆ ಎಬ್ಬಿಸಿ ಕಳಿಸಿ ನೋಡು ಅಂದ್ಕೊಳ್ಳೆ ಹೋಗಪ್ಪ ಕತ್ತಿಗೆ ಅಂತೇಳಿ ನಮಸ್ಕಾರ ಮಾಡಿಬಿಟ್ಟು ಮತ್ತೊಂದು ದಂಡವತ್ತು ಹಾಕಿಬಿಟ್ಟ. ಕತ್ತಿ ಎದ್ದು ಹೋಗಿಬಿಡ್ತು. ಹೋದ ಕೂಡಲೇ ಆ 4 ಮಂದಿ ಏನು ಮುಸ್ಲಿಮರು ಇದ್ರಲ್ಲ ಅವರು ಇವರು ಲೆಂಚರು
ಅವ್ರು ಬಂದು ಗಪ್ಪನ ಹಿಡಿಲಿಕ್ಕೆ ಬಂದ್ರಿ ಇವನು. ಹಿಡಿಲಿಕ್ಕೆ ಬಂದ ಕೂಡಲೇ ಇವು ಮೊದಲು ಅದು ಎದ್ದು ಕೂಡಲೇ ಇವು ಗಾಬರಿ ಆಗಿಬಿಟ್ಟ, ಓಡ್ಲಿಕ್ಕೆ ಶುರು ಮಾಡಿಬಿಟ್ಟು ಈ ಮಂದಿ ಹಿಡ್ಲಿಕ್ಕೆ ಬಂದ ಕೂಡಲೇ ಓಡಿ ಗಾಬರಿ ಆಗಿಬಿಟ್ಟು ಅವ್ರು ಬೆನ್ನು ಹತ್ಲಿಕ್ಕತ್ತಾರ. ಅವ್ರು ಹಾಗೆ ಇವು ಓಡಿ ಹೋಗಿ ಏಕನಾಥ್ ಮಹಾರಾಜರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಗಾಬರಿ ಆಗಿಬಿಟ್ಟಿದ್ದ, ಮೈಯೆಲ್ಲ ನಡಗಲಿಕ್ಕತ್ತಿತ್ತು. ಯಾಕೋ ದಂಡವ ಸ್ವಾಮಿ ಏನಾತಂದ್ರು? ಮಹಾರಾಜ್ ಇಂಥ ನನ್ನ ಕೈಲೇ ಒಂದು ಇಂಥ ಕೆಟ್ಟ ಕೆಲಸ ಆಗಿಬಿಡ್ತು. ಏನು ಕೆಲಸ ಆಯ್ತು? ಸತ್ತ ಕತ್ತಿಗೆ ಏಳಂದು ಕುಳಿ ಎದ್ದು ಬಿಡ್ತು. ಅವಾಗ ಏಕನಾಥ್ ಮಹಾರಾಜರು ಅಂದರು, ಎಂಥ ಹುಚ್ಚು ಕೆಲಸ ಮಾಡಿದೆವು ಅಂದ್ರೆ ಅವರು. ಸೃಷ್ಟಿ ನೇಮ್ ಬಿಟ್ಟು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ, ಹಂಗೆ ನಿನಗೇನು ಹುಚ್ಚರಗತ್ತೆ ಹಿಂಗೆ ಮಾಡಿಬಿಟ್ಟು ಈಗ ಪರಿಸ್ಥಿತಿ ಏನಾಗ್ತದೆ ವಿಚಾರ ಮಾಡಂದ್ರೆ ಅವರು. ದಂಡೋಸ್ವಾಮಿ ಈಗೇನಾಗ್ತದೆ ಪರಿಸ್ಥಿತಿ? ಅವರು ಬರ್ತಾರೆ, ನಿನ್ನ ಹಿಡ್ಕೊಂಡು ಹೋಗಿ ಆ ರಾಜನಂತಲ್ಲಿ ಒಯ್ತಾರೆ. ಹೊಂಟ್ರೆ ಯುದ್ಧ ಮಾಡ್ಕೋತ ಅಡ್ಡಾಡೋರು. ಯುದ್ಧದ ಎಷ್ಟು ಮಂದಿ ಸತ್ತಿರ್ತಾರೆ ಅವ್ರನ್ನೆಲ್ಲ ತಂದು ನಿಂದು ಮುಂದೆ ಒಗಿತಾರೆ. ಎಬ್ಬಸು ಇರ್ಲಿಕ್ಕಂದ್ರೆ ತುಂಡು ಮಾಡ್ತೇವೆ, ಕತ್ತರಿಸಿ ನಿನ್ನಂತಾರೆ. ಅದಕ್ಕೆ ಇಂಥ ಹುಚ್ಚು ಕೆಲಸ ಮಾಡಬಾರ್ದು ಮಹಾರಾಜ್. ಏನು ಮಾಡಿ ನನಗೆ ಹಿಂಗೆ ಆಗಿ ಹೋತು ಮತ್ತು ಈಗ ಏನು ಮಾಡ್ರಿ ಅಂದ್ರೆ, ಏನು ಮಾಡೋದೇನು ಇನ್ನು ಬದುಕುಪಯೋಗಿಲ್ಲ, ನೀನು ಜೀವಂತ ಸಮಾಧಿ ತೊಗೊಂಡು ಬಿಡಂದ್ರಂತ. ಜೀವಂತ ಸಮಾಧಿ ತೊಗೊಂಡು ಕೂಡಲೇ ಆಗಿಂದಾಗ ಹೂ ಮಹಾರಾಜ್ ಅಂಥೇಳಿ, ಆಜ್ಞಾ ಮಹಾರಾಜ್ ಅಂಥೇಳಿ ಆಗಿಂದಾಗ ಏಕನಾಥ್ ಮಹಾರಾಜರೇ ಸಮಾಧಿ ಕಟ್ಟಿಸಿ ಅದ್ರಾಗ ಅವ್ರ ಸಮಾಧಿಯೊಳಗೆ ಅವನು ಕೂಡಿಸಿ ಭೀಮ ಆಸನದೊಳಗೆ ಕೂಡಿಸಿ ಸಮಾಧಿ ಕಟ್ಟಿಬಿಟ್ರಂತ. ಅವ್ರು ಓಡಿ ಬಂದು ನೋಡ್ತಾರೆ, ಯಾರು ಬಂದಾರನ್ರಿ ಅವ ದಂಡವತ ಅಂತೇಳಿ ಓಡಿ ಬಂದು ನೋಡ್ತಾರೆ. ಇಲ್ಲೇನು ಬಂದಿಲ್ಲ, ಹುಡುಕ್ಯಾಡಿ ನೋಡಿದ್ರು ಸಮಾಧಿಯೊಳಗೆ ಕೂತು ಬಿಟ್ಟಿದ್ದವು. ಖಲಾಸ ಸಮಾಧಿ ಠೊಬ್ಬಾರ ಕುಮಾಯಿ ಜೈ ಜೈ ಠೊಬ್ಬಾರ ಕುಮಾಯಿ. ಓ, ಇದು ಭಕ್ತಿಯ ಮಜಾ ಅದ ಅಂತಾರ. ಈ ಭಕ್ತಿಯ ಮಜಾ ಹೆಂಗಿರ್ತಾನಂದ್ರೆ, ಆ ಭಕ್ತಿ ಹೆಂಗಿರ್ತಾನಂದ್ರೆ ಜ್ಞಾನೇಶ್ವರೊಳಗೆ ಒಂದು ಓವಿ ಹೇಳ್ತಾರೆ ಮೌಲಿ ಅವರು. ಅವ್ರೇನಂತಾರ, ಇಕ್ಷುದಂಡು ಪಾಳಿತಯ ಗೋಡಿ ಗಾಳಿತಯ ಕಡು ನೋಹೇಚಿ ಜೇವಿ. ನಾತರಿ ಇಕ್ಷುದಂಡು ಪಾಳಿತರಿ ಗೋಡು ಗಾಳಿತರಿ ಕಡು ನೋಹೇಚಿ ದೇವಿ. ಕಬ್ಬಿಗೆ ಇದು ಗೊತ್ತಿಲ್ಲ ಅಂತಾರವ್ರು. ಕಬ್ಬಿಗೆ ಯಾರು ಅದನ್ನು ಬೆಳೆಸಿ ಅಗದಿ ಶಿಸ್ತು ಮಾಡಿ ಇದು ಮಾಡಿರ್ತಾರಲ್ಲ, ಬೆಳೆಸಿ ಅಗದಿ ನೀರಿಗೆ ಉಣಿಸಿರ್ತಾರಲ್ಲ, ಅವ್ರಿಗೆ ಅಷ್ಟೇ ಕಬ್ಬಿನ ಸೀರಸ ಕೊಡ್ತಾನದು. ಅದನ್ನು ಗಾಣದಾಗ ಹಾಕೇನ ತೆಗಿತಿರ್ತಾರಲ್ಲ, ತಿರುಗಿ ಮುರುಗಿ ಹಾಕ್ಯಂದ ರುಬ್ಬುತ್ತಿರ್ತಾರಲ್ಲ. ಇವು ನಮಗೆ ಭಯಂಕರ ತ್ರಾಸು ಕೊಟ್ಟನಂತ ಅವಾಗೇನ್ರಿ ಆ ರಸದೊಳಗೆ ಸೀದೊಳಗಿನ ಕಡಿಮೆ ಮಾಡಿ ಕೈ ರಸ ಏನ್ರಿ ಕೊಡ್ತಾನೆ? ಇಲ್ಲ. ಭಕ್ತಿ ಹೆಂಗಿರ್ಬೇಕಂದ್ರೆ ಯಾರೇ ನಮಗೆ ಏನೇ ಮಾಡಲಿ, ಎಷ್ಟೇ ತೊಂದರೆ ಕೊಡಲಿ, ಯಾಕಂದ್ರೆ ಆಗಿ ಹೋದಂಥ ಸಂತರಿಗೆ ಕೊಟ್ಟಂಥ ತೊಂದರೆ ನೋಡಿದ್ರೆ ಅವ್ರು ತಿರುಗಿ ಅವ್ರ ಮೂತಿ ನೋಡಬಾರ್ದು. ಆದರೂ ಸಹಿತ ಅವ್ರನ್ನ ಉದ್ಧಾರ ಮಾಡಿದರು. ವಿಸೋಬಾ ಕೇಚರ್ನ ಜ್ಞಾನೇಶ್ವರ ಮಾೌಲಿ ಅವರು ಉದ್ಧಾರ ಮಾಡಿದರು. ಯಾಕಂದ್ರೆ ಯಾರಂದ್ರೆ ಮುಕ್ತಾಬಾಯಿಗೆ ಇದು ತಿನ್ನಂಗೆ ಮಂಡಿಗೆ ತಿನ್ನಂಗೆ ಆತಂತ. ದಾದಾ ಮಂಡಿಗೆ ತಿನ್ನಂಗೆ ಆಗ್ಯದ, ದೀಪಾವಳಿ ಹಬ್ಬದ ಕೂಡ ಆಯ್ತವ ಹೋಗಿ ಹಂಚು ತೊಗೊಂಡು ಬಾ ಅಂತೇಳಿ ಕುಂಬಾರ ಮನೆಗೆ ಕಳಿಸಿದ್ರೆ, ಕುಂಬಾರವ್ವ ನನಗೆ ಒಂದು ಹಂಚು ಕೊಡು, ತೆವಿ ಬೇಕಾಗ್ಯದ, ನನಗೆ ಇದು ತಿನ್ನಬೇಕಾಗ್ಯದ ಅಂತ ಅಂದ್ಕೂಡಲೇ ನಮ್ಮ ಅಣ್ಣ ಹೇಳ್ಯಾನ ಕೊಡೋಂದು ಕೂಡಲೇ ಅಷ್ಟೊಂದಕ್ಕೆ ವಿಸೋಬ ಕೇಚರ್ ಇದ್ದಂತ ನೋಡ್ರಿ. ಅವ ಆಜ್ಞೆ ಮಾಡಿಬಿಟ್ಟಂತ. ಆಕೆಗೆ ಏನರ ಕೊಟ್ರ ಅವರು ಸನ್ಯಾಸ ಸ್ವೀಕಾರ ಮಾಡಿ ತಿರುಗಿ ಪ್ರಪಂಚಕ್ಕೆ ಬಂದು ಹಡದ ಮಕ್ಕಳ ವಯು ಇವ್ರಿಗೆ ಏನು ಕೊಡೋ ಹಂಗಿಲ್ಲ ತಾಕೀತು ಮಾಡಿದ್ರಂತ. ಅವು ಗಾಬರಿ ಆಗಿ ಕೊಡಲಿಲ್ಲ. ಅಳ್ಕೋತ ಬಂತು ಮುಕ್ತಾಬಾಯಿ. ಬಂದು ದಾದಾ ಹಿಂಗಾತು ಅಂದ ಕೂಡಲೇ ಹೋಗಲಿ ಬಿಡು, ಅವು ಹಾಗೆ ಇರ್ತಾವ, ಆತ ನೀ ಮಾಡಲ್ಲ, ನಿನಗೆ ತಿನ್ನಬೇಕಾಗಿಲ್ಲ ಮಂಡಿಗೆ, ನನ್ನ ಬೆನ್ನ ಮೇಲೆ ಬೇಯಿಸು ಅಂತೇಳಿ ಹಿಂಗೆ ನಿಂತು ಜಠರಾಗ್ನಿ ಹಿಂಗೆ ನಿಂತು ಜಠರಾಗ್ನಿಯನ್ನು ಒಳಗೆ ಉರಿಸಿ ಬೆನ್ನ ಮೇಲೆ ಮಂಡಿಗೆ ಮಾಡಲಿಕ್ಕೆ ಅವಕಾಶ ಮಾಡಿ ತಿನ್ನಿಸಿದ್ರಂತ. ಅಂದ್ರೆ ಆವಾಗ ಬಂದು ಮಂಡಿಗೆ ತಿನ್ನೋ ಹೊತ್ನಾಗ ವಿಸೋಬಾ ಕೇಚರ್ ಬಂದು ನೋಡ್ಲಿಕ್ಕತ್ತಿದ್ದಂತ. ಕಿಡಿಕ್ಯಾಗ ನೋಡ್ಲಿಕ್ಕತ್ತ ಗಾಬರಿ ಆಗಿಬಿಟ್ಟ. ಇವ್ರು ತಿನ್ನೋದು ಮಂಡಿಗೆ ಮಾಡಿಕೊಂಡು ಈ ಬೆನ್ನ ಮೇಲೆ ಅದನ್ನೆಲ್ಲ ಇದು ಮಾಡಿ ನೋಡ್ಕೊಂಡು ಗಾಬರಿಯಾಗಿ ಓಡಿ ಬಂದು ಇವ್ರ ತಾಟ್ ನನ್ನ ಮಂಡಿಗೆ ಅವನು ತಿನ್ಲಿಕ್ಕತ್ತಂದು. ಏನು ಖೇಚರ್ಗತೆ ಒದಿರ್ತೀವೋ ಅಂತ ಇಷ್ಟ ಅಂದ್ರಂತ. ಅದಕ್ಕೆ ಬರೀ ವಿಸೋಬಾ ಅವನ ಹೆಸರು ಖೇಚರ್ ಅನ್ನುವಂಥ ಹಿಂದಗಡೆ ಬಂತು. ಅವನೇ ನಾಮದೇವ್ ಮಹಾರಾಜರ ಗುರುವಾಗಿ ಉಪದೇಶ ಕೊಡ್ತಾರೆ. ಠೊಬ್ಬಾರ ಕುಮಾಯಿ ಹಿಂಗೆ
ಮೌಲ್ಯ ಅವರಂತಾರ ಭಾವ ತುಂಬಿದ ಭಕ್ತ ಹೆಂಗಿರಬೇಕು ಅನ್ನುವಂಥದ್ದು ಅವರು ಇಂಥ ಉದಾಹರಣೆಗಳು ಕೊಡ್ತಾರ. ಭಾವೇ ವಿಣ ಭಕ್ತಿ, ಭಕ್ತಿ ಅಂಥ ಭಕ್ತಿ ಇರಲಾರ್ದ ಮುಕ್ತಿ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬಳೆ ವಿಣ ಶಕ್ತಿ ಬೋಲೂನೇ, ಉಪಾಸನಾ ಬಲ ಇರಲಿಲ್ಲ ಅಂದ್ರೆ ಮಾತಾಡಲಿಕ್ಕೆ ಹೋಗ್ಬೇಡ್ರಿ ಅಂತಾರ. ಸದ್ಗುರುಗಳು ಹೇಳಿಕೊಟ್ಟಂಥ ಹಾಕಿಕೊಟ್ಟಂಥ ಉಪಾಸನ ನಾವು ಮಾಡಲಿಲ್ಲ ಅಂದ್ರೆ ನಾವು ಭಕ್ತಿ ಮಾರ್ಗದಾಗ ಇದ್ದೇವೆ ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಥ ಇಲ್ಲ ಅಂತಾರೆ. ಬಳೆ ವಿಣ ಉಪಾಸನಾ ಶಕ್ತಿ ಬೇಕು. ಉಪಾಸನ ಅದಕ್ಕೆ ಸಮರ್ಥರಂದರು ಉಪಾಸನಾ ವಿನ ಪರಮಾರ್ಥ ಕೂಟ ಅಂತಂದ್ರು. ಉಪಾಸನ ಮಾಡಲಿಲ್ಲ ಅಂದ್ರೆ 4 ಹೊತ್ತು ಭಜನೆ ಮಾಡಲಿಲ್ಲ ಅಂದ್ರೆ ಏನು ಮಾತಾಡ್ತಿ? ಏನು ನಾನು ಉಪದೇಶ ತೊಗೊಂಡು ಅಂತ ಹೇಳಿಕ್ಕೆ ಸಹಿತ ನಿನಗೆ ಮನಸ್ಸಿಗೆ ಒಂದು ನಮೂನಿ ಕಸವಿಸಿ ಆಗ್ಬೇಕು. ಯಾಕಂದ್ರೆ ಉಪದೇಶ ತೊಗೊಂಡ ಮೇಲೆ ಈ ಮಂತನ ತಕ್ಕ ನಡಿಲಿಕ್ಕತ್ತೀಯ ನೀನು ಇಲ್ಲ. ಮತ್ತು ಅಂದಂಗೆ ಹೆಂಗೆ ನಿನಗೆ ಆ ಕಡೆ ಇಲ್ಲ, ಈ ಕಡೆ ತವರು ಮನೆಯೂ ಇಲ್ಲ, ಈ ಕಡೆ ಗಂಡನ ಮನೆಯೂ ಇಲ್ಲ, ಅಕ್ಸರ್ ನಾಯಿಗತಿ ಆಗಿ ಕೊಡ್ತದ ಹೆಣ್ಮಗಳದ್ದು ಬಾಳೆ, ಹಂಗೆ ನಿಂದು ಆಗ್ತದೆ ಅಂತ ಹೇಳ್ತಾರೆ. ಮುಂದಂತಾರವರು ಹೋಗಲಿ, ಇಷ್ಟಕ್ಕೆ ಬೇಡ, ನಿನಗೆ ಭಗವಂತನ ಪ್ರಾಪ್ತಿ ಬೇಕಾಗಿದ್ರೆ ಇನ್ನೊಂದು ಸೂತ್ರ ಹೇಳ್ತೀನಿ. ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರಾಹೇ ನಿವಾಂತ ಶಿನ ಶಿವಾಯ. ಕೈಸೇನಿ ದೈವ ಹರಿ ಅನ್ನ ನಿನಗೆ ಲಘುನೇ ಭಗವಂತನ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ಏನೂ ಮಾಡಬೇಡ. ಉಗಾರಾಹೇ ನಿವಾಂತ ಶಿನಶಿವಾಯ. ಶಿನಸಿ ಅಂದರೆ ಏನು? ಶಿನಸಿ ಅಂದರೆ ಮರಾಠಿ ಒಳಗೆ ಹೊಲಸ, ಅರ್ಥ ಇಲ್ಲದ್ದು. ಈ ಪ್ರಪಂಚ ಅನ್ನುವಂಥದ್ದು ಇದು ಅರ್ಥ ಇಲ್ಲದಂತೆ ತಿಳ್ಕೊಂಡು ಅದನ್ನು ಬಿಟ್ಬಿಡು. ಬಿಟ್ಟು ನಿವಾಂತಿದ್ಬಿಡು. ಜೈಸಾ ಸ್ಥಿತಿ ಆಹೇ ತೈಸಾ ಪರಿರಾಹೇ ಕೌತುಕ ತೋಪಾಹೇ ಸಂಚಿತಾತೆ. ಹೆಂಗೆ ಪ್ರಪಂಚದಾಗ ದುಃಖರ ಬರಲಿ, ಸುಖಾರ ಬರಲಿ, ರೊಕ್ಕರ ಬರಲಿ, ಬಡತನರ ಬರಲಿ, ಊಟಕ್ಕರ ಇದ್ದಂಗಿರಲಿ, ಮೃಷ್ಟಾನ್ನ ಭೋಜನ ಇರ್ತೀನೋ ಹಂಗಿರಲಿ, ಉಪವಾಸ ಇರುವಂಗರೇ ಇರಲಿ, ಇಲ್ಲಿ ಕುತ್ಕೊಂಡು ಹೆಂಗೆ ಮಾಡಂದ್ರೆ ನೀನು ಜೈಸಾ ಸ್ಥಿತಿ ಆಹೇ ತೈಸಾ ಪರಿರ ಹೆಂಗದ ಹಂಗೆ ನೋಡ್ಕೊತಿದ್ಬಿಡು. ಮತ್ತು ಕೌತುಕತೋಪಾಹಿ ಸಂಚಿತಾತೆ. ಸಂಚಿತದ ಫಲ ಆದ ಮೂರ್ಖ ಅಂತ ಹೇಳಿ ನಿನಗೆ ಹೇಳ್ಕೊ. ಹಿಂದೆ ಮಾಡಿ ಅದಕ್ಕೆ ಹಿಂಗೆ ಭೋಗಿಸ್ಲಿಕ್ಕತ್ತಿ ಡೊಂಬರಾಟ ನೋಡಿದಾಗ ನೋಡು ಅಂತಂತಾರೆ. ಹಂಗಿದ್ರೆ ಹಾಗೆ ನಿವಾಂತಿದ್ದು ಬಿಡು, ಆಗಿಂದಾಗ ಭಗವಂತನ ಪ್ರಾಪ್ತಿ ಆಗ್ತದೆ. ಇಲ್ಲದ ಉಪಾಧಿಗಳನ್ನ ಹಾಕೊಳ್ಳಿಕ್ಕೆ ಬೇಡ ಅಂತ ಮುಂದೆ ಒಂದು ಮಾತು ಹೇಳ್ತಾರೆ ನೋಡ್ರಿ ಅವರು. ಹೌದಪ್ಪ, ಈ ಪ್ರಪಂಚದೊಳಗೆ ಸುಖ ಅದ ಅಂತೇಳಿ ಸಾಯಾಸೆ ಕರಿಸಿ ಪ್ರಪಂಚದೆನಿಸಿ ಹರಿಸಿ ನಾ ಭಜಿಸಿ ಕವಣಾಗೊಣೆ. ಹಿಂಗೆ ಕತ್ತಿ ದುಡ್ದಂಗೆ ಪ್ರಪಂಚ ಸಂಬಂಧ ದುಡಿಲಿಕ್ಕತ್ತಿ ನೀನು. ಹಗಲ ರಾತ್ರಿ ರಿಟೈರ್ಮೆಂಟ್ ಆದರೂ ಸಹಿತ ನಾ ದುಡಿಬೇಕು ಅನ್ನೋ ಕುಬಿ ನಿನಗೆ ಹೋಗಲಿಲ್ಲ. ಹಗಲ ರಾತ್ರಿ ದುಡಿತೈತಿ. ಸಾಯಾಸೆ ಕರಿಸಿ ಪ್ರಪಂಚದೆನಿಸಿ, ಸಾಯಾಸೆ ಕರಿಸಿ ಪ್ರಪಂಚದೆನಿಸಿ ಕಲಾತೆ.
ಪ್ರಪಂಚ ಹಿಡ್ಕೊಂಡು ಪರಮಾರ್ಥ ಮಾಡಿ ಭಗವಂತನನ್ನು ಒಲಿಸ್ಕೋಬೇಕಂತೇಳಿ ನಾವೇನು ಹೊಂಟೇವಲ್ಲ, ನಾವೇನು ಮಾಡಬೇಕು? ಪ್ರಪಂಚಕ್ಕಾಗಿ ಹೆಂಗೆ ದುಡಿಬೇಕಂದ್ರೆ ಮನ್ಯಾಗ ನರ್ಸ್ಗಳು ಇಟ್ಕೊಂಡಿರ್ತಾರೆ ನೋಡಿ. ಈಗ ರಘು ಇವರಿಬ್ಬರು ನೌಕರಿಗೆ ಹೋಗ್ತಿರ್ತಾರೆ, ನರ್ಸ್ಗಳನ್ನ ಮಕ್ಕಳನ್ನ ಕಾಯ್ಲಿಕ್ಕೆ ಇಟ್ಕೊಂಡಿರ್ತಾರೆ. ಅವರು ಅವ್ರ ಮೇಲೆ ಪ್ರೇಮ್ ಮಾಡಿದಂಗೆ ಮಾಡ್ತಾರೆ ಖರೆ, ಆದ್ರೆ ಅವರು ಮಾಡೋ ಪ್ರೇಮ್ ಪಗಾರ ಸಂಬಂಧ ಅಷ್ಟೇ ಇರ್ತದೆ. ಹೌದಲ್ಲ? ಒಂದು ತಿಂಗಳಾದ ಕೂಡ ಪಗಾರ ಹಾದಿ ನೋಡ್ತಾರೆ ಅವರು. ಮೊದಲು ಮತ್ತು ತಾಯಿಗಿಂತ ಹೆಚ್ಚು ಪ್ರೇಮ್ ಮಾಡಿದಂಗೆ ಮಾಡ್ತಾರೆ ಕೂಸುಗಳಿಗೆ, ಅದು ಖರೆ ಪ್ರೇಮ್ ಅಲ್ಲ. ಹಂಗೆ ನೀನು ಪ್ರಪಂಚದಾಗ ಪ್ರೇಮ್ ಮಾಡ, ಹೆಂಡತಿ ಮಾಡ, ಮಕ್ಕಳನ್ನ ಪ್ರೇಮ್ ಮಾಡೋ, ಎಲ್ಲರನ್ನೂ ಮಾಡ. ಆದರೆ ಹೆಂಗೆ ಮಾಡಂದ್ರೆ ಇದೊಂದು ಏನಪ್ಪ ನಮಗೆ ಭಗವಂತ ಒಪ್ಸ್ಯಾನ ಅಂತೇಳಿ ಅಷ್ಟು ಮಾಡಿ ಕಡಿಕೆ ಆಗಿಬಿಡು. ಉಳ್ಕಿದ ಸಮಯದೊಳಗೆ ಏನು ಮಾಡು? ಹರಿಸಿನ ಭಜಿಸಿ ಕವಣ್ಯಾಗುಣೆ. ಆ ಭಗವಂತನ ನಾಮಸ್ಮರಣೆ ಯಾಕೆ ಮಾಡವಲ್ರಿ ಅಂತೇಳಿ ಕಳಕಳಿಯಿಂದ ಜ್ಞಾನೇಶ್ವರ ಮೌಲ್ಯರು ಕೇಳ್ತಾರೆ. ಅದಕ್ಕೆ ಕೊನೆ ಚರಣಕ್ಕಿಂತ ಮೊದಲ ಟೊಬ್ಬಾರ ಕುಮಾಯೇ ಜೈ ಜೈ ಟೊಬ್ಬಾರ ಕುಮಾಯೇ ಜೈ ಜೈ ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾರ್ ज्ञानदेव माने हरि जप करने 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 तुटेला धराने प्रपंचाची
ठाकरताळ कल्प ऐश्वावे तयाकुळा माझ्या सकळा हरीच्या दासा कल्पनेचे बाधान हो कोण काळे ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामक निदान पांडुरंग होप्पा रखुमाये